ನಮಸ್ಕಾರ. ಎಸ್ಸಿಎನ್ ಟಿವಿ ನ್ಯೂಸ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಐತಿಹಾಸಿಕ ಶ್ರೀ ಖಾಸ್ಕತೇಶ್ವರ ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕರಾದ ಸಿಬಿ ಅಸ್ಕಿಕೊಣ್ಣೂರವರು ಭಾನುವಾರ ಶ್ರೀ ಮಠಕ್ಕೆ ಭೇಟಿ ನೀಡಿ ಪೂಜ್ಯ ಶ್ರೀ ಸಿದ್ಧಲಿಂಗ ದೇವರು ಅವರಿಗೆ ಗೌರವ ಸಮರ್ಪಣೆ ಸಲ್ಲಿಸಿ ಭಕ್ತಿಯ ಕಾಣಿಕೆ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಸಿದ್ಧಲಿಂಗ ದೇವರು ಸಿಬಿ ಅಸ್ಕಿಯವರನ್ನು ಗೌರವಿಸಿ ಆಶೀರ್ವಾದ ನೀಡಿದರು. ಶ್ರೀಗಳ ಆಶೀರ್ವಾದ ಪಡೆದು ಮಾತನಾಡಿದ ಸಿಬಿ ಅಸ್ಕಿಯವರು ತಮ್ಮ ಆಧ್ಯಾತ್ಮಿಕ ಚಿಂತನೆಗಳು ಮತ್ತು ಸಮಾಜಮುಖಿ ಸೇವೆಗಳ ಮೂಲಕ ಪೂಜ್ಯ ಶ್ರೀ ಸಿದ್ಧಲಿಂಗ ದೇವರು ಇಡೀ ನಾಡಿನಲ್ಲೇ ಹೆಸರುವಾಸಿಯಾಗಿದ್ದಾರೆ. ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳಂತೆಯೇ ಧರ್ಮಕಾರ್ಯ ನಡೆಸುತ್ತಿದ್ದು ಅವರ ಆಶೀರ್ವಾದ ನಮ್ಮ ಎಲ್ಲರ ಮೇಲೂ ಸದಾ ಇರಲಿ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಶ್ರೀಮಠದ ಉಸ್ತುವಾರಿ ವೇದಮೂರ್ತಿ ಮುರುಗೇಶ ವಿರಕ್ತಮಠ, ಪುರಸಭೆ ಮಾಜಿ ಸದಸ್ಯ ಪ್ರಕಾಶ ಹಜೇರಿ, ಶ್ರೀ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷ ಮಹಾಂತೇಶ ಮುರಾಳ, ರಾಮನಗೌಡ ಹಾದಿಮನಿ, ವೀರೇಶ ಅಸ್ಕಿ, ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷ ಗೋಪಾಲ ಕಟ್ಟಿಮನಿ, ಯಲ್ಲಪ್ಪ ಮಾದರ ಹಾಗೂ ಆಬೀದ್ ಲಾಹೋರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚಾಲನೆ ಈಗ ನೀಡಿದ್ದಾರೆ. ಯುವಕರು ಯಾವುದೇ ಒಂದು ನಿನ್ನೆ ಒಂದು ಘಟನೆ ನೋಡಿದ್ದು ನಾವು ನೀವೆಲ್ಲ ಒಂದು ಆ ವಿದ್ಯಾರ್ಥಿ ಆ ಮಟ್ಟಕ್ಕೆ ಹೋಗಬಾರ್ದು ಒಂದು ಖಂಡನೀಯ ವಿಷಯ ಈ ಸಂದರ್ಭದಲ್ಲಿ ನಾನು ಇಚ್ಛೆಪಡ್ತೀನಿ. ಅದೇ ಒಂದು ಸುದ್ದಿ ಇಟ್ಕೊಂಡು ಇವತ್ತು 90-70 ಹುದ್ದೆ ಭರ್ತಿ ಮಾಡೋದು ಸರ್ಕಾರ ಈಗಾಗಲೇ ಒಂದು ಸುತ್ತಲೆಗೊಳಿಸಿ ಸಾಕಷ್ಟು ಇರುತ್ತೆ. KPSC ಮುಖಾಂತರ ಇರ್ಬೋದು, ನೇರ ನೇಮಕಾತಿ ಇರ್ಬೋದು, ಗ್ರೂಪ್ ABC 4 ದರ್ಜೆ ಎಲ್ಲ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸ್ತಾರೆ. ಈ ತಾಳಿಕೋಟೆಯಲ್ಲಿ ಒಂದು ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ. ಸುಮಾರು 3 ತಿಂಗಳಿಂದ ಈ ಒಂದು ಗ್ರೇಟು ತಹಸೀಲ್ದಾರ್ ಹುದ್ದೆ ತಾಳಿಕೋಟೆಯಲ್ಲಿ ಇಲ್ಲದೇ ಇರೋದರಿಂದ ಅದನ್ನು ಈ ಯುವಕರಿಗೆ ಕಾಸ್ಟ್ ಮತ್ತು ಇನ್ಕಮ್ಮು ರೈತರಿಗೆ ಭಾಳ ಸ್ವಲ್ಪ ತೊಂದರೆ ಆಗತ್ತೆ. ಈ ಒಂದು ನಾನು ಪತ್ರಿಕಾ ಪೀಠ ವಿನಂತಿ ಏನಪ್ಪ ಅಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ವಲ್ಪ ಸ್ವತಃ ಈ ಕಡೆ ಗಮನ ಹರಿಸಿ, ಮಾನ್ಯ ಶಾಸಕರು ಈ ಕಡೆ ಗಮನ ಹರಿಸಿ ಆದಷ್ಟು ಬೇಗ ಈ ಗ್ರೇಟು ತಹಸೀಲ್ದಾರ್ ಹುದ್ದೆಯನ್ನು ವರ್ಗಾವಣೆ ಮಾಡಿ ಒಂದು ಸಾರ್ವಜನಿಕ ರೈತರಿಗಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಒಂದು ಪತ್ರಿಕಾ ಪೀಠ ನಾನು ಆಗ್ರಹ ಮಾಡ್ತೀನಿ. ಮತ್ತು ಗ್ರೇಡ್ 1 ತಹಸೀಲ್ದಾರ್ ಕುಮಾರಿ ವಿನಯ ಶ್ರೀಮತಿ ಉದಾರ್ ಮೇಡಮ್ ಅವರು ಸ್ವಲ್ಪ ಅವರಿಗೆ ತಾಲೂಕಿನಲ್ಲಿ ಇವರಲ್ಲೇ ಜಿಲ್ಲಾಧಿಕಾರಿ ಮೀಟಿಂಗ್ ಇರ್ತದೆ, AC ಮೀಟಿಂಗ್ ಇರ್ತದೆ, 10-60 ಇಲಾಖೆ ಸಭೆ ಇರೋದ್ರಿಂದ ಸ್ವಲ್ಪ ಕಾರ್ಯದ ಅವರು ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅದ್ರ ಜೊತೆಲಿ ಗ್ರೇಡ್ 2 ತಹಸೀಲ್ದಾರ್ ಇದ್ದರೆ ವಿಶೇಷವಾಗಿ ರೈತರಿಗೆ ಮತ್ತು ಯುವಕರಿಗೆ ಈ ಒಂದು ಕಾಸ್ಟು ಇನ್ಕಮು ಈ ರೈತರ ಪ್ರಮಾಣ ಪತ್ರಗಳು ಮಾಡಲಿಕ್ಕೆ SIR ಕಾರ್ಯಕ್ರಮದಲ್ಲಿ ಬಿಜಿ ಇರೋದ್ರಿಂದ ಮಾನ್ಯ ಶಾಸಕರು ಆದಷ್ಟು ಶೀಘ್ರ ಜಿಲ್ಲಾಧಿಕಾರಿಗಳು ಸ್ವತಃ ಗಮನ ಹರಿಸಿ ನಮ್ಮ ಈ ತಾಲೂಕು ಗ್ರೇಡ್ 2 ತಹಸೀಲ್ದಾರ್ ಹುದ್ದೆಯನ್ನು ಆದಷ್ಟು ಬೇಗ ಒಂದು ಅವಧಿ ನಿಯೋಜನೆ ಮಾಡಬೇಕಂತ ಈ ಸಂದರ್ಭ ನಾನು ಆಗ್ರಹ ಮಾಡ್ತೀನಿ.